ಒಂದು ಇನ್ನೊಂದು ವೆರಿ ಇಂಪಾರ್ಟೆಂಟ್, ಅದು ನೀವು ಪಾಸಿಟಿವ್ ತಗೋತೀರಿ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ದಿಸ್ ಈಸ್ ಪಾಸಿಟಿವ್ ಅಡ್ವೈಸ್ ಓನ್ಲಿ. ಇಷ್ಟೊಂದೆಲ್ಲ ಡೆವಲಪ್ಮೆಂಟ್ಗಳಾಗ್ತಾ ಇದೆ, ಜನಗಳಿಗೇನು ಅಂದರೆ ದಾಖಲೆಗಳು ಸಿಗ್ತಾ ಇವೆ, ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಸೊ ಇದೆಲ್ಲದರ ಜೊತೆಗೆ ನೀವು ಒಂದೇನಾದರೂ ಒಂದು ಜನರಿಂದ ಒಪಿನಿಯನ್ ತಗೊಳ್ಳೋಂಥ ಒಂದು ವ್ಯವಸ್ಥೆ ತರಬೇಕು ಸರ್. ಹೌದು. ಅಂದರೆ ನೀವು ಎಷ್ಟರ ಮಟ್ಟಿಗೆ ನಿಮಗೆ ನೀವು ಹೋದಂಥ ಸಂದರ್ಭದಲ್ಲಿ ಅದರಲ್ಲಿ ಮೊದಲು ಬರುವಂಥದ್ದು ನಾವು ಲಂಚ ಕೇಳಿದ್ರು ಅಂತಲೇ ಬಿಡಿ, ಅದು ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ, ಯಾಕಂದರೆ ಅದು ಇದ್ದೇ ಇದೆ. ಅದರ ಹೊರತಾಗಿ ಕೂಡ ಜನರಿಂದ ನೀವು ಏನಾದರೂ ಫೀಡ್ಬ್ಯಾಕ್ ತಗೊಳ್ಳುವಂಥ ಒಂದು ವ್ಯವಸ್ಥೆ ಮಾಡಬೇಕು ಕೃಷ್ಣ ಬೈರೇಗೌಡರೆ. ಮಾಡಬೇಕು ನಿಜ. ಅದಕ್ಕೋಸ್ಕರನೇ ನಾನು ಕೆಲವೊಂದು ಬಾರಿ ಕಚೇರಿಗಳಿಗೆ ಅಲ್ಲಿ ಇಲ್ಲಿ ಅನಿರೀಕ್ಷಿತವಾಗಿ ಹೋಗೋದು, ಜನಗಳ ಹತ್ರ ಮಾತಾಡಿದಾಗ ನಮಗೂ ಸ್ವಲ್ಪ ಅಲ್ಲಿ ಫೀಡ್ಬ್ಯಾಕ್ ಸಿಗುತ್ತೆ. ಈಗ ಆ್ಯಕ್ಚುಲಿ ಅದು ಕ್ವಾಲಿಟಿ ಫೀಡ್ಬ್ಯಾಕ್, ಯಾಕಂದರೆ ಆ ಫೀಲ್ಡ್ ವಿಸಿಟ್ಗಳು ಮಾಡ್ಕೊಂಡು ಬಂದು ಎಷ್ಟೋ ನಾವು ಇಲ್ಲಿ ಬದಲಾವಣೆಗಳು ತರೋದಕ್ಕೆ ಅಲ್ಲಿಂದಾನೇ ನಾವು ಸ್ಫೂರ್ತಿಯನ್ನು ಪಡ್ಕೊಂಡಿದ್ದೇವೆ. ಇಂಥವು ನಾನು ಉದಾಹರಣೆಗೆ ಕಚೇರಿಗಳಿಗೆ ಹೋದಾಗ ಜನಕ್ಕೆ ಕೇಳ್ತಿದ್ದೆ, ಏನಕ್ಕೆ ಬಂದಿದ್ದೀರಿ ಅಂತ. ಅವರು, ಸ್ವಾಮಿ ನಮ್ಮದು RTC ತಿದ್ದುಪಡಿ ಆಗಬೇಕು ಸ್ವಾಮಿ, ಬಂದಿದ್ದೀವಿ, ಆಗ್ತಾ ಇಲ್ಲ ಅಂತ. ಸೊ ಈಗ RTCಗಳನ್ನ ತಿದ್ದುಪಡಿ ಮಾಡೋದಕ್ಕೆ ಒಂದು ಆನ್ಲೈನ್ ಸಿಸ್ಟಮ್ ತೊಗೊಂಡು ಬಂದಿದ್ದೀವಿ ಈಗ. ಯಾಕಂದರೆ ಫೀಲ್ಡಿಗೆ ಹೋದಾಗ ಇದೊಂದು ದೊಡ್ಡ ಸಮಸ್ಯೆ ಅಂತ ನಮಗೆ ಗೊತ್ತಾಯಿತು. ಕಚೇರಿಗಳಿಗೆ ಹೋಗಿ ನೋಡಿದ್ರೆ ಕೆಲವು ಕಡೆ ಫೈಲುಗಳು ರಾಶಿ ಬಿದ್ದಿದೆ. ಏನ್ರಿ ಇದೆಲ್ಲ ಫೈಲು ಅಂದರೆ ತಿದ್ದುಪಡಿ ಫೈಲು ಸರ್ ಅದು. ಸೊ ಅಲ್ಲಿಗೆ ಅನ್ನಿಸ್ತು ಇದೇನೋ ಒಂದು ದೊಡ್ಡ ಇದೆ ಇದು ಅಂತೇಳಿ ತೊಗೊಂಡು ವಾಪಸ್ ಬಂದು ಒಂದು 6 ತಿಂಗಳು 8 ತಿಂಗಳು ಟ್ರೈ ಮಾಡಿ ಈಗ ಅದಕ್ಕೆ ಒಂದು ಆನ್ಲೈನ್ ಸಿಸ್ಟಮನ್ನು ಮಾಡಿದ್ದೇವೆ. ಇನ್ನೊಂದು, ನಾನು ಕಚೇರಿಗಳಿಗೆ ಹೋಗಿ ಜನಗಳನ್ನ ಕೇಳುವಾಗ, ಸ್ವಾಮಿ ಈ ಕೆಲಸಕ್ಕೆ 3 ಬಾರಿ ಅರ್ಜಿ ಕೊಟ್ಟಿದ್ದೀನಿ, ಇನ್ನೂ ಕೆಲಸ ಆಗಿಲ್ಲ ಅಂತ. ಸೊ ಆದ್ಮೇಲೆ ನಂತರ ಹೇಳಿದೆ, ಜನ ಏನೇ ಅರ್ಜಿ ಕೊಟ್ಟರು ಕೂಡ ಅದನ್ನು ಆನ್ಲೈನಲ್ಲಿ ಆಫೀಸ್ಗೆ ಕನ್ವರ್ಟ್ ಮಾಡಬೇಕು, ಒಂದು ಸತಿ ಕೊಟ್ಟಿದ್ದ ಅರ್ಜಿ ಕಳೆದೋಗಬಾರ್ದು ಅಂತ. ಈ ತರಹ ಫೀಲ್ಡ್ಗೆ ಹೋದಾಗ ಸ್ವಲ್ಪ ಫೀಡ್ಬ್ಯಾಕ್ ಸಿಗುತ್ತೆ, ಇನ್ನು ಅಲ್ಲಿ ಇಲ್ಲಿ ಹೋದಾಗಲೂ ಕೂಡ ಸಿಗುತ್ತೆ. ಜನಗಳನ್ನ ಡೈಲಿ ಭೇಟಿನೂ ಮಾಡ್ತೇವೆ, ಬಟ್ ಅದೆಲ್ಲ ಬಿಟ್ಟು ಕೂಡ ಒಂದು ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಲೂಪ್ ಇರಬೇಕು ಅನ್ನುವಂಥದ್ದು ಸರಿ ಇದೆ, ಖಂಡಿತ ವಿಚಾರ ಮಾಡ್ತೇವೆ. ಎಸ್ ಸರ್. ಈಗ ಇಷ್ಟೊಂದೆಲ್ಲ ಮಾತಾಡಿದ್ವಿ ನಿಮ್ಮ ಇಲಾಖೆ ಬಗ್ಗೆ, ತುಂಬ ಜನರಿಗೆ ಒಂದು ಲೆಕ್ಕದಲ್ಲಿ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೋತೀನಿ.